ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ನಮ್ಮ ನವೀನ್ ಶೆಟ್ಟಿ ಕೆರಾಡಿ ಒಂದು ಸುದ್ದಿಯನ್ನು ಮಾಡಿದರು. ಅಲ್ಲಿ ನೋಡ್ರಿ KFC ಚಿಕನ್ ಕೊಡ್ತಾರೆ, ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಅಂತೇಳಿ. ಅದಾದ ಮರುದಿನವೇ 100 ಪೊಲೀಸರ ಜೊತೆ CCB ದಾಳಿ ಮಾಡ್ತು. ಒಂದು ನಯಾ ಪೈಸೆ ಅಕ್ರದ ಕಡ್ಡಿ ಕೂಡ ಸಿಕ್ಕಲಿಲ್ಲ, ಏನೂ ಸಿಕ್ಕಲಿಲ್ಲ. ಆಮೇಲೆ 2 ದಿನಗಳಾದಾಗ ಆ ಫೋಟೋ ರಿಲೀಸ್ ಆಯಿತು. ಫೋಟೋ ರಿಲೀಸ್ ಆಗಿ ಗೊತ್ತಾಯಿತು, ಇಲ್ಲ ಅಲ್ಲಿ ಇದ್ದದನ್ನೆಲ್ಲ ವಿಲ್ಸನ್ ಗಾರ್ಡನ್ನಾಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾನೆ ಅಂತೇಳಿ. ಈಗ ನಿನ್ನೆ ಮೊನ್ನೆ ಮತ್ತೊಮ್ಮೆ ಪೊಲೀಸರು ಈಶಾನ್ಯ ವಲಯ ಇರಬೇಕು, ಪೊಲೀಸರು ದಾಳಿ ಮಾಡಿದ್ದಾರೆ. ಆಗ 15 ಮೊಬೈಲು, ಅಂದರೆ ಸಡನ್ನಾಗಿ ದಾಳಿ ಮಾಡಿದ್ದಾರೆ. 15 ಮೊಬೈಲು, 7 ಗ್ಯಾಸ್ ಸ್ಟವ್, ಆಮೇಲೆ 3 ಲಾಂಗು, ಆಮೇಲೆ ಸಿಗರೆಟ್ ಅದು ಇದು ವಗೇರೆ ವಗೇರೆ, ಆಮೇಲೆ ಒಂದು 20 ಗ್ರಾಮ್ ಡ್ರಗ್ಸು, ಇದೆಲ್ಲ ಸಿಕ್ಕಿದೆ. ಈ ನಡುವೆ ಅವರು ಒಂದು ಮಣ್ಣಿನ ಸ್ಟವ್ ಮಾಡ್ತಾ ಇದ್ರಂತೆ. ಅಲ್ಲಿ ಮಣ್ಣಿನ ಸ್ಟವ್ ಮಾಡಿಬಿಟ್ಟು ಅದಕ್ಕೆ ಹೊರಗಡೆಯಿಂದ ಬರುವಂಥ ಎಲ್ಲ ಐಟಮ್ಸ್ಗಳು ಇದೆಯಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡಿ ಮಾಡ್ಕೊತಾ ಇದ್ರು ಅಂತೇಳಿ. ಸೊ ಇದರ ಬಗ್ಗೆ ಭಾಳ ರೋಚಕ ಮಾಹಿತಿ ಒಂದಿದೆ, ಬನ್ನಿ ನೋಡೋಣ. ಪರಪ್ಪನ ಅಗ್ರಹಾರದ ಮತ್ತೊಂದು ಎಕ್ಸ್ಕ್ಲೂಸಿವ್. ಮಣ್ಣಿನ ಸ್ಟವ್ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವ ರಾಜಾತಿಥ್ಯದ ಜಾಲವನ್ನ ಬೆನ್ನು ಹತ್ತಿದ ಪೊಲೀಸರಿಗೆ ಜೈಲಿನಲ್ಲಿ ಒಟ್ಟು 17 ಮೊಬೈಲ್ಗಳು ಪತ್ತೆಯಾಗಿದ್ವು. ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಫೋನ್ ಜೊತೆ ಮತ್ತೆ ಹಲವು ವಸ್ತುಗಳು ಸಿಕ್ಕಿದ್ವು. ಇದರಲ್ಲಿ ವಿಶೇಷ ಎಂಬಂತೆ ಜೈಲಿನ ಒಳಗಡೆ ಇದ್ದ ಎಲೆಕ್ಟ್ರಿಕ್ ಮಣ್ಣಿನ ಸ್ಟವ್ಗಳ ಹಿಂದೆ ಮಾಸ್ಟರ್ ಮೈಂಡ್ಗಳು ಕೆಲಸ ಮಾಡಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿವೀಲ್ ಮಾಡ್ತಿದೆ. ಮಣ್ಣಿನ ಸ್ಟವ್ನ ಮಾಸ್ಟರ್ ಮೈಂಡ್. ಪೊಲೀಸರ ದಾಳಿ ವೇಳೆ ಒಟ್ಟು 7 ಮಣ್ಣಿನ ಸ್ಟವ್ಗಳು ಜಪ್ತಿಯಾಗಿವೆ. ಇವೆಲ್ಲವೂ ಜೈಲಿನಲ್ಲಿರುವ ಕೈದಿಗಳೇ ಸ್ವತಃ ತಯಾರಿಸಿದ್ದಾರೆ. ರಾಮೇಶ್ವರ್ ಕೆಫೆ, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳೇ ಈ ಸ್ಟವ್ ಅನ್ನ ತಯಾರಿಸಿದ್ದಾರಂತೆ. ಸ್ಟವ್ ತಯಾರಾಗಿದ್ದು ಹೇಗೆ? ಜೈಲಿನ ಸ್ಟೋರ್ ರೂಮ್ನಲ್ಲಿ ಸ್ಪ್ರಿಂಗ್ಗಳಿದ್ದು ಚಿಕ್ಕ ಕಲ್ಲುಗಳ ಜೊತೆ ಮಣ್ಣು ಹದ ಮಾಡ್ತಾರೆ. ಮಣ್ಣನ್ನ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡಲಾಗುತ್ತೆ. ಗಟ್ಟಿಯಾದ ಬಳಿಕ ಪ್ಲಾಸ್ಟಿಕ್ ಪಾತ್ರೆ ಕತ್ತರಿಸ್ತಾರೆ. ಮಣ್ಣಿನ ಸ್ಟವ್ ಆಚೆ ತೆಗೆದು ಉಳಿದ ಕೆಲಸವನ್ನ ಆರಂಭಿಸುತ್ತಾರೆ. ಸ್ಟವ್ ಮೇಲ್ಭಾಗದಲ್ಲಿ ಸ್ಪ್ರಿಂಗ್ ಅಳವಡಿಸಲು ಶೇಪ್ ಕೊಡ್ತಾರೆ. ಸ್ಟವ್ ಕೆಳಭಾಗದಿಂದ 2 ವೈರ್ ಅಳವಡಿಕೆಯನ್ನ ಮಾಡ್ತಾರೆ. ಈ ವೈರ್ಗೆ 2 ಸ್ಕ್ರೂ ಅಳವಡಿಕೆಯನ್ನ ಮಾಡ್ತಾರೆ. ನಂತರ 2 ಸ್ಕ್ರೂಗೆ ಸ್ಪ್ರಿಂಗ್ ಕನೆಕ್ಟ್ ಅನ್ನ ಮಾಡ್ತಾರೆ. ಈ ಸ್ಪ್ರಿಂಗ್ ನ ಸ್ಟವ್ ಮೇಲ್ಭಾಗ ಜೋಡಣೆ ಮಾಡ್ತಾರೆ. ಸ್ಟವ್ ಕೆಳಭಾಗದ ವೈರ್ನ ತುದಿಗೆ ಸ್ವಿಚ್ ಕನೆಕ್ಟ್ ಮಾಡಿ ಆಗ ಆ ಸ್ಪ್ರಿಂಗ್ ಪೂರ್ತಿ ಬಿಸಿಯಾದ್ರೆ ಮೇಲಿರುವ ಪಾತ್ರೆ ಕಾಯುತ್ತೆ. ಇದರಿಂದ ತಮಗೆ ಬೇಕಾದನ್ನ ಆಹಾರವನ್ನ ಬೇಯಿಸಿಕೊಳ್ತಾರೆ. ಬಾಂಬರ್ಗಳು ತಯಾರಿಸಿದ ಒಟ್ಟು 7 ಸ್ಟವ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಸ್ಟವ್ ಕಥೆಯನ್ನ ಪೊಲೀಸರು ವಿಚಾರಣೆ ವೇಳೆ ಆರೋಪಿಗಳಿಂದ ಬಾಯ್ಬಿಡಿಸಿದ್ದಾರೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಕೆಲವರೆಲ್ಲ. ಅಂದರೆ ನೋಡಿ, ನೀವು ನಿಮ್ಮ ಒಂದು ಎನರ್ಜಿ ಲೆವೆಲ್ ಅಂತಿರುತ್ತಂತೆ ಪ್ರತಿಯೊಂದು ಮನುಷ್ಯನಲ್ಲಿ. ಅದನ್ನು ನೀವು ಸರಿ ದಾರಿಯಲ್ಲಿ ತಗೊಂಡು ಹೋದರೆ ಅದು ಪಾಸಿಟಿವ್, ಕೆಟ್ಟ ದಾರಿಯಲ್ಲಿ ತಗೊಂಡು ಹೋದರೆ ಅದು ನೆಗೆಟಿವ್. ನೀವು ಒಬ್ಬ ಮಿಲಿಟ್ರಿ ಸೈನಿಕನಾಗಿ ಕೊಂದರೆ ನಿಮಗೆ ಗೌರವ, ಒಬ್ಬ ರೌಡಿಯಾಗಿ ಇನ್ನೊಬ್ಬನನ್ನು ಕೊಂದರೆ ನಿಮಗೆ ಜೈಲು. ಆಯಿತಾ? ಅದಕ್ಕೆ ಅವತ್ತು ನಿತಿನ್ ಗಡ್ಕರಿ ಅವರೊಂದು ಮಾತನ್ನು ಹೇಳಿದರು. ಈಗ ವೀರಪ್ಪನ್ ಕಾಡುಗಳಾಗ್ಬಿಟ್ಟ, ಆದರೆ ಅವನ ತಲೆ ಭಯಂಕರ ಓಡ್ತಾ ಇತ್ತು. ಎಲ್ಲ ಮಾಹಿತಿಗಳು ಅವನಿಗೆ ಗೊತ್ತಿತ್ತು, ಹೆಂಗೆ ಓಡಾಡಬೇಕು, ಹೆಂಗೆ ತಪ್ಪಿಸ್ಕೋಬೇಕು, ಹೆಂಗೆ ಪೊಲೀಸರಿಗಿಂತ ಚಾಣಾಕ್ಷ ಆಗಿತ್ತು. ಒಂದು ವೇಳೆ ಅವನೇ ಪೊಲೀಸ್ ಆಗಿದ್ದರೆ ಏನಾಗ್ತಿತ್ತು? ಒಂದು ವೇಳೆ ಅವನೇ ಪೊಲೀಸ್ನ ದೊಡ್ಡ ಅಧಿಕಾರಿ ಆಗಿದ್ರೆ ಏನಾಗ್ತಾ ಇತ್ತು? ಬೇರೆ ಯಾರು ಕಾಡುಗಳರದು ಹಾವಳಿನೇ ಇರ್ತಿಲ್ಲ, ಯಾಕಂದರೆ ಅವ್ರಿಗೆ ಅದನ್ನು ಐಡಿಯಾ ಸಿಗ್ತಾ ಇತ್ತು. ಹಾಗೇನೆ ನಿಮ್ಮ ಬುದ್ಧಿವಂತಿಕೆಯನ್ನು ಒಳ್ಳೆ ರೀತಿಯಲ್ಲಿ ಕರೆಕ್ಟ್ ವೇಯಲ್ಲಿ ನೀವು ತಗೊಂಡೋಗ್ತಾ ಇದ್ದೀರಾ, ರಾಂಗ್ ವೇಯಲ್ಲಿ ತಗೊಂಡೋಗ್ತಾ ಇದ್ದೀರಾ ಅನ್ನುವಂಥದ್ದು ಅಂತ ಎಲ್ಲ ನೀವು ನೋಡಿ. ಎಲ್ಲ ದೊಡ್ಡ ದೊಡ್ಡ ಡಾನ್ಗಳು ಅಥವಾ ದೊಡ್ಡ ದೊಡ್ಡ ಭಯೋತ್ಪಾದಕರು ಇವರೆಲ್ಲ ಭಯಂಕರ ಬುದ್ಧಿವಂತರೇ ಆಗಿರ್ತಾರೆ, ಆದರೆ ಅವರು ಹೋದ ರೀತಿ ಮಾತ್ರ ರಾಂಗ್ ಆಗಿದೆ. ಅವರು ಸರಿದಾರಿಯಲ್ಲಿ ಹೋಗಿದ್ರೆ ಬೇರೆನೋ ಆಗ್ಬಿಡ್ತಾ ಇದೆ.
ಹಾಗಾಗಿ ನಾವೇನು ಹೇಳ್ತೀವಿ, ಸರಿದಾರಿಯಲ್ಲಿ ಮಾಡಿದ್ರೆ ಎಂಥ ಚಾಣಾಕ್ಷತನ ಅಂತ ಹೇಳ್ತೀವಿ. ಇದು ಕೂಡ ಚಾಣಾಕ್ಷತನವೇ, ಆದರೆ ಅವ್ರಿಗೆ ಮರ್ಯಾದೆ ಇಲ್ಲ. ಕಳ್ಳರು ಮಾಡಿದಂಥ ಮೋಸ ವಂಚನೆ ಅಂತ ಹೇಳ್ತೀವಿ ಅದನ್ನು. ಇದನ್ನೇ ಮತ್ತೊಬ್ಬರು ಯಾರಾದರೂ ಇಂಜಿನಿಯರ್ ಮಾಡ್ತಿದ್ರೆ ಅದು ಅನ್ವೇಷಣೆ ಆಗ್ತಾ ಇತ್ತು. ಇವ್ರಿಗೆ ಆ ಕ್ರೆಡಿಟ್ ಬರೋದಿಲ್ಲ, ಯಾಕಂದ್ರೆ ನೀವು ಮಾಡ್ತಾ ಇರೋ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಸ್ಟವ್ ಬಗ್ಗೆ ಮಾತಾಡ್ತಾ ಇದ್ವಿ. 7 ಸ್ಟವ್ಗಳು ಭಾಳ ರೋಚಕವಾಗಿದೆ. ಹೆಂಗೆಲ್ಲ ಎಂತೆಲ್ಲ ಬ್ರಿಲಿಯಂಟ್ಗಳಿದ್ದಾರೆ, ಯಾವ್ಯಾವ ಕಾರಣಕ್ಕಾಗಿ ಏನೆಲ್ಲ ಆಗ್ಬಿಟ್ಟು ಕೇವಲ ರೌಡಿ ಶೀಟ್ರುಗಳು ಎಲ್ಲರಿಂದ ಚೀತು ಅಂತ ಮುಗಿಸ್ಕೊಳ್ಳೋಂಥದ್ದು ಆಗ್ಬಿಡ್ತದಲ್ಲ ನಾಗರಾಜ್. ಜಯಪ್ರಕಾಶ್, ಏನು CCB ದಾಳಿಯಲ್ಲಿ ಏನೂ ಸಿಕ್ಕಿರಲಿಲ್ಲ, ಆ ಒಂದು ಮಾಹಿತಿ ಜೈಲಾಧಿಕಾರಿಗಳಿಗೆ ಮತ್ತು ಅಲ್ಲಿದ್ದವ್ರಿಗೆ ಲೀಕ್ ಆಗಿತ್ತು ಅನ್ನೋ ವಿಚಾರಕ್ಕಾಗಿ ಏನು ಆಗ್ನೇಯ ವಿಭಾಗದ 4 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಸಡನ್ನಾಗಿ ಮಾಡ್ತಾರೆ. ಈ ವೇಳೆಯಲ್ಲಿ ಜೈಲಾಧಿಕಾರಿಗಳು ಏನು ದರ್ಶನ್ ಫೋಟೋ ವೈರಲ್ ಆದಮೇಲೆ ಇನ್ನಾದರೂ ಸರಿಯಾಗಿದೆಯಾ ಪರಪ್ಪನ ಅಗ್ರಹಾರ ಅಂತಂದರೆ ಖಂಡಿತವಾಗ್ಲೂ ಸರಿಯಾಗಿಲ್ಲ. ಹಲವು ವಿಚಾರಗಳು ಪತ್ತೆ ಆಗ್ತವೆ. ಈ 4 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ದಾಳಿ ಮಾಡಿದಾಗ ಅದರಲ್ಲಿ ಪ್ರಮುಖವಾಗಿ 7 ಸ್ಟವ್ಗಳು ಏನು ಈ ಮಣ್ಣಿನಿಂದ ಮಾಡುವಂಥ ಸುಟ್ಟಿರ್ತಕ್ಕಂಥ ಇಟ್ಟಿಗೆ ಇರುತ್ತೆ, ಈ ಮನೆ ಕಟ್ಟೋದಕ್ಕೆ ಸಾಮಾನ್ಯವಾಗಿ ಹಿಂದೆ ಬಳಸ್ತಾ ಇದ್ರು, ಈಗೆಲ್ಲ ಆಲೋ ಬ್ರಿಕ್ಸನ್ನು ಬಳಸ್ತಾರೆ. ಮೊದಲು ಏನು ಬಳಸ್ತಾ ಇದ್ರು ಬ್ರಿಕ್ಸನ್ನು, ಆ ಬ್ರಿಕ್ಸ್ ಮೇಲೆ ಒಂದು ಸ್ಪ್ರಿಂಗ್ ಮಾದರಿಯಲ್ಲಿ ಒಂದು 3 ಇಟ್ಟಿಗೆನ ಜೋಡಿಸಿ ಕೆತ್ತನೆಯನ್ನು ಮಾಡ್ತಾರೆ. ಅದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟು ಅದನ್ನು ಸ್ಟವ್ ರೀತಿ ಬಳಸುವಂಥದ್ದು. ಜೊತೆಗೆ ಇದೇ ಸ್ಪ್ರಿಂಗನ್ನು ವಾಟರ್ ಹೀಟರ್ ಆಗಿಯೂ ಸಹ ಜೈಲಿನಲ್ಲಿ ಬಳಸ್ತಾರೆ. ಅಲ್ಲಿ ಬಿಸಿನೀರು ಕೊಡೋದಿಲ್ಲ. ಹೀಗಾಗಿ ಏನು ಅಂಡರ್ ಟ್ರೈಲರ್ ಪ್ರಿಸನರ್ಸ್ ಇರ್ತಾರೆ, ಅವರು ಬಿಸಿನೀರನ್ನು ಬೇಕಾದರೆ ಈ ಒಂದು ಸ್ಪ್ರಿಂಗನ್ನು ನೀರಿಗೆ ಹಾಕಿ ಕರೆಂಟ್ ಕನೆಕ್ಷನ್ ಕೊಟ್ಟು ನೀರನ್ನು ಬಿಸಿ ಮಾಡಿಕೊಳ್ಳೋ ವ್ಯವಸ್ಥೆ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಇದು ಸಹ ಪತ್ತೆ ಆಗಿದ್ದರೆ ಜೊತೆಗೆ ಒಂದಷ್ಟು 15 ಮೊಬೈಲ್ಗಳು ಸಿಕ್ಕಿದ್ದಾವೆ. ಏನು ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ, ಅಲ್ಲಿ ಸಿಗ್ನಲ್ ಸಿಗಬಾರ್ದು ಅಂತಂತೇಳಿ ಜಾಮರ್ ಹಾಕಿದ್ದಾರೆ. ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ದರ್ಶನ್ ಫೋಟೋ ವೈರಲ್ ಆದ ಬಳಿಕ. ಅಂದರೆ ಪರಪ್ಪನ ಅಗ್ರಹಾರ ಇನ್ನೂ ಸುಧಾರಿಸಿಲ್ಲ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಇದು. ಅಲ್ಲದೆ ಈ ಬಾರಿ ಪೊಲೀಸರು FIR ದಾಖಲಿಸಿದ್ದು ಏನು ಅಲ್ಲಿಯ ಭದ್ರತಾ ಸಿಬ್ಬಂದಿ ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅವರನ್ನು ಆರೋಪಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.